ಅಯ್ಯೋ ಅಯ್ಯೋ ಆಳು ಮೇಲಿಗೆಲ್ಲ ಇಲ್ಲ. ರೆಡಿ ರೆಡಿ. ನಾನು ಹಿಂಗ್ ಮಾಡ್ತಾ ಇದ್ದೀನಿ. ಇಲ್ಲ ಸ್ಟಾಪ ಆಮೇಲೆ ಸಿಗೋಣ. ಬಾಯ್ ಬಾಯ್ ಬಾಯ್. ಹಾಂ ಆಮೇಲೆ ಬರ್ತೀನಿ. ಅದಕ್ಕೆ ನಾನೇನು ಹೇಳಿದೆ ಅವರಿಗೆ, ಸೊ ಇಲ್ಲಿ ಈ ಕಡೆ ಫೇರಿಂಗಿಂದ್ರಲ್ಲೇ ಮೌಂಟಿಂಗ್ ಬರುತ್ತೆ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ಮಾಡಿರಿ ಅಂತ ಹೇಳಿದೆ. ಅದೇ ಥರ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರು. ಇದಕ್ಕೆಲ್ಲ ಎಕ್ಸಾಕ್ಟು ಸಕ್ಕತ್ತಾಗಿರೋದು ಬರೋಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇಂಜಿನಲ್ಲೇ ಅದನ್ನು ಮೌಂಟ್ ಮಾಡಿಬಿಡ್ತಾರೆ. ಅವಾಗ ಅದು ಕೆಳಗೆ ಬಿದ್ದು ಡ್ಯಾಮೇಜ್ ಆಯಿತು ಅಂತಂದರೆ ಇಂಜಿನಲ್ಲಿ ಆ ನಟ್ ಬೋಲ್ಟ್ ಅದಕ್ಕೆಲ್ಲ ಹೊಡ್ತಾ ಬೀಳುತ್ತೆ. ಸಕ್ಕತ್ತಾಗಿದೆ ಹೆಲ್ಮೆಟ್ ಮಾತ್ರ. ಆಮೇಲೆ ವೈಸರು ವೈಟ್ ಇತ್ತು, ಬಟ್ ನಾನು ಸ್ವಲ್ಪ ಬ್ಲೂ ಕಲರ್ ವೈಸರಿಂದ ಮಾಡಿಸ್ಕೊಂಡೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಏನು ಗುರು ಎಲ್ಲಿಗೆ ಹೊಡ್ತಿದ್ಯಾ ಅಂತ ಕೇಳಿದ್ರೆ, ನಮ್ಮ ಗಾಡಿಗೆ ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಸಿದ್ದೀನಿ. ಮತ್ತು ಎಲ್ಲರೂ ಕೇಳ್ತಿದ್ದಂಗೆ ಹೊಸ ಹೆಲ್ಮೆಟ್ ಒಂದು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಒಳ್ಳೆ ಕಡೆ ಹೋಗಿ ಸ್ವಲ್ಪ ಫೋಟೋ ಗೀಟೋ ವೀಡಿಯೋ ಎಲ್ಲ ತೊಗೊಂಬರೋಣ, ಹಾಗೆ ಆ ಗಾಡೀಲಿ ಏನೇನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಅಂತೆಲ್ಲ ತೋರಿಸೋಣ ಅಂಥೇಳಿ ಒಂದು ಚಿಕ್ಕ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಬಟ್ ಬೇಗ ಹೊರಡಬೇಕಿತ್ತು, ಟೈಮ್ ಆಗ್ಬಿಡ್ತು. ಸೂರ್ಯ ಮುಳುಗ್ಬಿಡ್ತಾರೆ ಅನಿಸುತ್ತೆ, 5:15 ಆಯಿತು. ನೋಡೋಣ. ನಮ್ಮ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಇಲ್ಲಿ. ಹೇಳ್ರ ಕ್ಯಾಮ್ರಾಗ ಹೇಳ್ರ. ಅಯ್ಯೋ ಅಯ್ಯೋ ಆಳು ಮೇಲಿಗೆಲ್ಲ ಇಲ್ಲ. ರೆಡಿ ರೆಡಿ. ಇವರೇನವರು? ಹಾಂ, ನಮ್ಮ ಗಾಡಿ ಎಲ್ಲಿ ನಿಲ್ಸಿದೆ ನೋಡ್ರಪ್ಪ. ಕವರು ಗಿವರು ಎಲ್ಲ ಹಾಕಿ. ತಡೀರೋ ಅರ್ದ್ಬಿಟ್ಟಿರಾ. ಮೆಲ್ಲಗೆ ತೆಗೀರೋ, ಮೆಲ್ಲಕ್ಕೆ. ಉಯ್ ಮೆಲ್ಲಗೆ. ಇದು ನಮ್ಮ ಶಿವನ್ ಗಾಡಿ. ಸೊ ಶಿವನ್ ಗಾಡಿ ಹತ್ರ ಇಲ್ಲಿ ಇಟ್ಟಿರೋಣ. ಇದು ನಮ್ಮ ಅಭಿ ಗಾಡಿ, ಫುಲ್ಲು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಟ್ಟು ಅವನು. ಕೇಳ್ರ ಅಭಿ ಯಾವಾಗ ಬರ್ತಾನೆ ಅಂತ ಕೇಳ್ರ. ಇದರಲ್ಲಿ ಅಭಿ ಅಣ್ಣ ಯಾವಾಗ ಬರ್ತೀಯ ಅಂತ ಕೇಳ್ರ. ಎಲ್ಲ ವೆಯ್ಟ್ ಮಾಡ್ತಿದ್ದೀಯ ಅಂತ ಕೇಳ್ರಿ. ಯಾರ್ದು ಮ್ಯಾರೇಜು? ಏಯ್ ಮೆಲ್ಲಕ್ಕೆ. ಬೇಡ ಆಮೇಲೆ ಬರ್ತೀನಿ. ಅಣ್ಣ ಇರಿ ಅಣ್ಣ, ನಾನು ಸ್ಟಾರ್ಟ್ ಮಾಡ್ತೀನಿ. ಇಟ್ಕೊಳ್ಳೋ. ನಾನು ಹಿಂಗ್ ಮಾಡ್ತಾ ಇದ್ದೀನಿ. ಮಾಡೋ. ಮನೆಯಲ್ಲ ಅವನು ನಮ್ಮ ಆಸಿಫ್ ಅಂತ. ಸೊ ಅವನು ನಮ್ಮ ಫ್ರೆಂಡೇ. ಅವನದು R15 V3 ಇದೆ. ನಾನು ಫಸ್ಟ್ ತಗೋಬೇಕು ಅಂತ ಇದ್ದಿದ್ದು ಗಾಡಿ V3. ಮೆಲ್ಲಕ್ಕುರ್ರೋ ಬಿದ್ದಿದ್ದೀರಾ. ನಿಮ್ಮ ಮನೇಲಿ ಬೈಯಲ್ಲೇನೋ? ಎಲ್ಲಿ ಹೋಗ್ತೀವಿ? ಅಲ್ಲಿ ಗಂಟನಾ? ಇಲ್ಲ ಸ್ಟಾಪಾ? ಓಕೆ ನೀನು ಮುಂದೆವರೆಗೂ ಬರ್ತೀರಂತಲ್ಲ, ಅದಕ್ಕೆ ವೆಯ್ಟ್ ಮಾಡಿದೆ. ಬಾಯ್. ಹಾಂ ಇಲ್ಲ, ಹುಷಾರಾಗಿಳಿ. ಬಾಯ್ ಆಮೇಲೆ ಸಿಗೋಣ. ಬಾಯ್. ಹಾಂ ಆಮೇಲೆ ಬರ್ತೀನಿ. ಬಾಯ್.
ಈ ಹುಡುಗರಂತರೂ ಡೈಲಿ ನಾನು ಆಫೀಸಿಗೆ ಹೋಗಿ ಬರ್ಬೇಕಾರೆ ಎಲ್ಲ ಕರೆಕ್ಟು ಟೈಮ್ ವೆಯ್ಟ್ ಮಾಡ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಹಿಂದೆನೇ ಹೊರಡ್ಬರ್ತಾರೆ ಪಾಪ. ನಾವು ಇವತ್ತು ಬೆಳಗ್ಗೆಯಿಂದ ಎಲ್ಲರ ಹೋಗೋಣ ಅದು ಇದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಎಲ್ಲಿಗೂ ಸೆಟ್ ಆಗಲಿಲ್ಲ. ನನಗೂ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ನಮ್ಮ ಇವನು ಶಿವ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದ, ಆಸಿಫ್ ಬಂದ, ಮಚ್ಚ ಎಲ್ಲರೂ ಹೋಗೋಣ ಬಾ ಅಂದ. ಆಮೇಲೆ ಅದೇ ಇವತ್ತು ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ ಮಧ್ಯಾಹ್ನದಾರು ಎಲ್ಲರೂ ಹೋಗೋಣ ಅಂತ ನೋಡಿದ್ವಿ, ಅದು ಆಗಲಿಲ್ಲ. ಈಗ ಸರಿ ಅಂತೇಳಿ ನಾವು ಲಾಸ್ಟ್ ಟೈಮ್ ಈ ಟ್ರಯಾಂಪ್ ಗಾಡಿ ನಮ್ಮ ಫ್ರೆಂಡಿಂದು, ಅಂದರೆ ಗಣೇಶನ ಫ್ರೆಂಡಿಂದು ರಿವ್ಯೂ ಮಾಡಿದ್ವಿ ಬೈಕನ್ನು. ಸೊ ಅದೇ ಸ್ಪಾಟಲ್ಲಿ ಹೋಗಿ ಇವತ್ತು ನನ್ನ ಬೈಕಲ್ಲಿ ಅದು ಏನು ಮಾಡಿಫಿಕೇಷನ್ ಮಾಡಿದ್ದೀನಿ, ಆಮೇಲೆ ಸ್ವಲ್ಪ ವೀಡಿಯೋ ಫೋಟೋ ಗಿಟ್ಟೆಲ್ಲ ಸ್ವಲ್ಪ ತಗೊಂಬರೋಣ ಅಂತ. ಆಮೇಲೆ ಹೆಲ್ಮೆಟು ಅಷ್ಟೇ ಭಾಳ ವೆಯ್ಟ್ ಮಾಡಿನೇ ಒಂದು ಒಳ್ಳೆ ಹೆಲ್ಮೆಟು ಸಿಕ್ತು, ಮತ್ತು ನನಗೆ ಬೇಕಾಗಿದ್ದಂಗೆ ಸಿಕ್ತು. ಚೆನ್ನಾಗಿದೆ ಒಂಥರ ಹೆಲ್ಮೆಟು. ಲೊಕೇಶನ್ ಏನು ಸಕ್ಕತ್ತಾಗಿದೆ ಅಲ್ಲ, ಈ ವೀವ್ ಅಂತೂ ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗಾಡಿ. ಏನಪ್ಪ ಚೇಂಜಸ್ ಮಾಡಿದ್ಯಾ ಅಂತ ಅಂದರೆ, ಫಸ್ಟ್ ಬಂದುಬಿಟ್ಟು ಈ ಹ್ಯಾಂಡಲ್ ಗಾರ್ಡ್ ಹಾಕ್ಸಿದ್ದೀನಿ ಇಲ್ಲಿ, ಮತ್ತು ಇಲ್ಲಿ ಕಾರ್ಬನ್ ಫೈಬರ್ ಡಿಸೈನ್ ಥರದ್ದು. ಒರಿಜಿನಲ್ ಏನು ಅಲ್ಲ ಕಾರ್ಬನ್ ಫೈಬರು, ಬಟ್ ಓಕೆ. ಇದೇನು ಸೇಫ್ಟಿಗೆ ಅಂತ ಕೇಳಿದ್ರೆ ಒಂದು ಲೆವೆಲಿಗೆ ಸೇಫ್ಟಿ, ಬಟ್ 100% ಸೇಫ್ಟಿ ಏನಿಲ್ಲ, ಜಸ್ಟ್ ಶೋಕಿಗೆ ಅಂತ ಹೇಳ್ಬೋದು. ಆಮೇಲೆ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಒಳಗೆ ಕಾಣಿಸುತ್ತೆ ನಿಮಗೆ R15 ಅಂತ ಬರ್ತಿದೆಯಲ್ಲ, ಸೊ ಅದು ಬಂದುಬಿಟ್ಟು ಗಾರ್ಡು. ಸೊ ಈ ರೇಡಿಯೇಟ್ರ್ ಗಾರ್ಡ್ ಅಂತ ಬರುತ್ತದು. ಈಗ ಏನಾರ ಕಲ್ಲು ಗಿಲ್ಲು ಬಿತ್ತು ಅಂತಂದರೆ ಇಲ್ಲಿ ಒಳಗಡೆ ಡ್ಯಾಮೇಜ್ ಆಗೋಲ್ಲ. ಅದು ಫಸ್ಟೇ ಹಾಕ್ಸ್ಬೇಕಿತ್ತು, ಬಟ್ ಲೇಟ್ ಆಯಿತು, ಈಗ ಹಾಕ್ಸಿದ್ದೀನಿ. ಆಮೇಲೆ ಈ ಲೈಟ್ಸು, ಈ ಫಾಗ್ ಲೈಟ್ ಬಂದುಬಿಟ್ಟು ಇಲ್ಲೊಂದು 2 ಫಾಗ್ ಲೈಟ್ ಹಾಕ್ಸಿದ್ದೀನಿ. ಒಂದು ನಿಮಿಷ ಆನ್ ಮಾಡ್ತೀನಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಇದು ಬಂದುಬಿಟ್ಟು ಫಾಗ್ ಯೆಲ್ಲೋ ಲೈಟ್. ಹೆಂಗಿದೆ ಅಂತ ಕಮೆಂಟ್ ಮಾಡ್ರಪ್ಪ ಗಾಡಿ ಲುಕ್ಕು. ನನಗೇನೋ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಈ ಆ್ಯಂಗಲಿಂದ ನನಗೆ ಒಳ್ಳೆ ಸಖತ್ತಾಗಿ ಕಾಣಿಸ್ತು. ಫಸ್ಟಿಗೆ ಬಂದುಬಿಟ್ಟು ಅವ್ರು ಆ್ಯಕ್ಚುಲಿ ಇಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿ ಹೆಂಗೋ ಮಾಡ್ತೀವಿ ಅಂತ. ಬಟ್ ನನಗೆ ಅದು ಯಾಕೋ ಸರಿ ಅನ್ನಿಸ್ತಿಲ್ಲ. ಆಮೇಲೆ ಇಲ್ಲೆಲ್ಲೋ ಮಾಡ್ತೀವಿ ಅಂತಂದರು, ಅದು ಆಮೇಲೆ ಮೌಂಟಿಂಗ್ ಸಿಗಲಿಲ್ಲ. ಅದಕ್ಕೆ ನಾನೇನು ಹೇಳಿದೆ ಅವರಿಗೆ, ಸೊ ಇಲ್ಲಿ ಈ ಕಡೆ ಈ ಫೇರಿಂಗಿಂದ್ರಲ್ಲೇ ಮೌಂಟಿಂಗ್ ಬರುತ್ತೆ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ಅಂತ ಹೇಳಿದೆ. ಅದೇ ಥರ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರು. ಇದರಲ್ಲೇ ಇನ್ನೊಂದು ವೈಟ್ ಲೈಟು ಬರುತ್ತೆ. ಇದು ವೈಟ್ ಲೈಟು ಹಿಂಗೆ ಕಾಣುತ್ತೆ ನೋಡ್ರಪ್ಪ. ಬಟ್ ವಿಸಿಬಿಲಿಟಿ ಮಾತ್ರ ಸೂಪರ್. ಈಗ ನಾವು ನೈಟಲ್ಲೆಲ್ಲ ಗಾಡಿ ತೊಗೊಂಡು ಹೋದ್ರೂ ಆರಾಮಾಗಿ ರೈಡ್ ಮಾಡ್ಬೋದು. ಲಾಸ್ಟ್ ಟೈಮು ಕನ್ಯಾಕುಮಾರಿ ತೊಗೊಂಡೋದಾಗ ನೈಟ್ ಹೇಳಿದ್ದೆ ನಾನು, ಬೆಳಗಿನ ಜಾವ ಹೋದಾಗ ಅಷ್ಟು ಕಾಣಿಸ್ತಾನೆ ಇಲ್ಲ ಲೈಟು ಹಂಗೆ ಅಂತ. ಸೊ ಅದೊಂದು ರೀಸನಿಗೆ ಟ್ರಿಪ್ಪೆಲ್ಲ ಹೋದರೆ ಬೇಕೇ ಬೇಕು ಅಂಥೇಳಿ ಮಾಡಿಸ್ದೆ ನಾನು. ಈಗ ವಿಸಿಬಿಲಿಟಿ ಹೆಂಗಿದೆ ಅಂತ ಕೇಳಿದ್ರೆ ನೈಟಲ್ಲಿ ಸೂಪರಾಗಿದೆ. ಇನ್ನು ಮೇಯ್ನ್ ಈ ಯೆಲ್ಲೋ ಲೈಟು ಯಾವಾಗಲೂ ಸಿಟಿಲಿ ಹಾಕ್ಕೊಂಡು ಹೊಡಿಬಾರ್ದು. ಸೊ ಲಾಂಗ್ ಎದಾರ ಹೋದಾಗ ವಿಸಿಬಿಲಿಟಿ ಕಮ್ಮಿ ಇದ್ದಾಗ ಯೆಲ್ಲೋ ಲೈಟ್ ಹಾಕ್ಕೊಂಡು ಆರಾಮಾಗಿ ರೈಡ್ ಮಾಡ್ಬೋದು. ನನಗಂತೂ ಆರಾಮ್ ಅನ್ನಿಸ್ತು. ಮಾಡಿಫಿಕೇಷನ್ಸ್ ಎಲ್ಲ ಎಲ್ಲಿ ಮಾಡಿಸ್ತೆ ನೀನು ಅಂತ ಕೇಳಿದ್ರೆ, ಬೆಂಗಳೂರಲ್ಲಿ JC ರೋಡಲ್ಲಿ ಆಟೋನಿಟಿ ಅಂತ ಇದೆ. ಸೊ ಅಲ್ಲಿ ಬಂದುಬಿಟ್ಟು ನಾನು ಈ ಕಂಪ್ಲೀಟು ಮಾಡಿಫಿಕೇಷನ್ಸ್ನ ಮಾಡಿಸ್ದೆ. ಅದು ಈಗ ಸದ್ಯಕ್ಕೆ ಸ್ವಲ್ಪ ಮಾಡಿಸಿದ್ದೀನಿ. ಇದೊಂದು ಹ್ಯಾಂಡ್ಲ್ ಗಾರ್ಡು, ಆಮೇಲೆ ಅದೊಂದು ರೇಡಿಯೇಟ್ರ್ ಗಾರ್ಡು, ಆಮೇಲೆ ಈ ಫಾಗ್ ಲೈಟು. ಸೊ ಮೇಯ್ನ್ ಫಾಗ್ ಲೈಟು ಮತ್ತು ರೇಡಿಯೇಟ್ರ್ ಗಾರ್ಡ್ ಒಂದು ಮೇಯ್ನಾಗಿ ಬೇಕಿತ್ತು, ಅದೊಂದು ಮಾಡಿಸ್ದೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಹಂಗೆ ಲೈಟಾಗಿ ಮೆಲ್ಲಕ್ಕೆ ಮಾಡಿಸ್ತಾ ಹೋಗಬೇಕು. ಆಮೇಲೆ ಕ್ರ್ಯಾಶ್ ಗಾರ್ಡಿಂದೆಲ್ಲ ನನಗೆ ಈಗ ಆ್ಯಸ್ ಆಫ್ ನಾವು ಏನು ಐಡಿಯಾ ಇಲ್ಲ ಮಾಡಿಸ್ಬೇಕು ಅಂತ. ಯಾಕಂದರೆ ನಮ್ಮದು ಇದಕ್ಕೆಲ್ಲ ಎಕ್ಸಾಕ್ಟು ಸಕ್ಕತ್ತಾಗಿರೋದು ಬರೋಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇಂಜಿನಲ್ಲೇ ಅದನ್ನು ಮೌಂಟ್ ಮಾಡಿಬಿಡ್ತಾರೆ. ಅವಾಗ ಅದು ಕೆಳಗೆ ಬಿದ್ದು ಡ್ಯಾಮೇಜ್ ಆಯಿತು ಅಂತಂದರೆ ಇಂಜಿನಲ್ಲಿ ಆ ನಟ್ಟು ಬೋಲ್ಟ್ ಅದಕ್ಕೆಲ್ಲ ಹೊಡೆತ ಬೀಳುತ್ತೆ ಅಂತ ನಾನೆಲ್ಲ ನೋಡಿದ್ದೆ ವೀಡಿಯೋದಲ್ಲಿ. ಸೊ ಅದಕ್ಕೆ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಇಷ್ಟೊಂದು ಮಾಡಿಸ್ಕೊಂಡಿದ್ದೀನಿ. ಲುಕ್ಕೆಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ನನಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹಿಂದ್ಗಡೆ ಮಡ್ಗಡ್ ತೆಗ್ದಾಗಿಂದ ಅಂತೂ ಏನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ. ಒಂದು ವೀಡಿಯೋಸು ಮೊನ್ನೆ ಏನೋ ಒಂದು ಹಾಕಿದ್ದೆ ಅಷ್ಟೇ ನಾನು. ಸೊ ಒಂದೇ ಒಂದು ವೀಡಿಯೋ, ಅದು ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ. ಇದು ವ್ಯೂ ಹೆಂಗಿದೆ ಅಂತ ನೋಡಿರಿ. ನನಗೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಬಟ್ ಈಗ ಓಕೆ, ಮಳೆಗಾಲದಲ್ಲಿ ಪಕ್ಕ ಮಡ್ಗಡೆಲ್ಲ ಹಾಕಲೇಬೇಕು, ಇಲ್ಲ ಅಂದರೆ ಹೊಡೆಯೋಕ್ಕಾಗಲ್ಲ. ಆಮೇಲೆ ಮೇಯ್ನಾಗಿ ಏನು ಅಂತ ಅಂದರೆ, ನಾನು ಈ ಬ್ಲಡಿ ಫಾಸ್ಟ್ ಅಂತ ಬರ್ಸಿದ್ದೆ. ಸೊ ಇದೊಂದು ವೀಡಿಯೋ ಮಾಡಿಬಿಟ್ಟು ಕ್ಲೀನಾಗಿ ಹೇಳೋಣ ಅಂತಲೇ ಮಾಡಿದ್ದೆ, ಬಟ್ ಆಗಲಿಲ್ಲ ನನಗೆ. ಈ ಬ್ಲಡಿ ಫಾಸ್ಟ್ ಅಂತ ದೂರದಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂತ ನೀವು ಕಮೆಂಟ್ ಮಾಡಿರಿ. ಭಾಳ ದಿವಸ ಇದು ಹಾಕ್ಸಿ, ಬಟ್ ಈಗ ರಿವ್ಯೂ ಕೇಳ್ತಾ ಇದ್ದೀನಿ. ಬಟ್ ಹೆಂಗೆ ಕಾಣುತ್ತೆ ಅಂತ ಜಸ್ಟ್ ಒಂದು ಕಮೆಂಟ್ ಹಾಕಿರ್ರಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂದು ಮೈಂಡಿಗೆ ಬಂತು, ಮಾಡಿಸ್ದೆ.
ಸೊ ನಿಮ್ದು ಏನಿದೆ ಅಂತ ಕಮೆಂಟ್ ಹಾಕಿರಿ. ಸೊ ಇನ್ನೇನಾರು ಚೇಂಜಸ್ ಮಾಡಿಸಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ಯಾವ ಹೆಲ್ಮೆಟ್ ತೊಗೊಂಡೆ ಅಂದರೆ ಆಕ್ಸರ್ ಹೆಲ್ಮೆಟ್ ತೊಗೊಂಡೆ. ಸೊ ನನಗೆ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಒಂದು 5,000 ಏನೋ ಬಂತು. ಆಮೇಲೆ ಅದರೊಳಗಡೆ ಬ್ಲೂಟೂತು ಎಲ್ಲ ಸೆಟ್ ಮಾಡಿಸ್ಕೊಂಡೆ. ಅದು ಒಂದು ಎಲ್ಲ ಸೇರಿ ಒಂದು 6,000 ಆಯಿತು ಹೆಲ್ಮೆಟಿಗೆ. ಬಟ್ ಸಖತ್ತಾಗಿದೆ ಹೆಲ್ಮೆಟ್ ಮಾತ್ರ. ಆಮೇಲೆ ವೈಸರು ವೈಟ್ ಇತ್ತು, ಬಟ್ ನಾನು ಸ್ವಲ್ಪ ಬ್ಲೂ ಕಲರ್ ವೈಸರಿಂದ ಮಾಡಿಸ್ಕೊಂಡೆ. ನೈಟೆಲ್ಲ ವಿಸಿಬಿಲಿಟಿ ಓಕೆ ಚೆನ್ನಾಗಿದೆ, ಆ ಲೆವೆಲಿಗೆ ಚೆನ್ನಾಗಿದೆ, ಆ ಲೆವೆಲಿಗೆ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಓಕೆ, ಒಂದು ಲೆವೆಲಿಗೆ ಓಡಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡ್ರಿ.